ನಿನ್ನೆ ಉಡುಪಿ ಪರ್ಯಾಯ ಉತ್ಸವದಲ್ಲಿ ಉಡುಪಿ ಕಾಂಗ್ರೆಸ್ ಕಮಿಟಿಯವರು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ ಬೆನ್ನಿಗೆ ಇವತ್ತು ನಮ್ಮ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರಾದಂಥ ರಮಾನಾಥ್ ರೈ ಅವರು ಜಿಲ್ಲಾಧಿಕಾರಿಯ ವರ್ತನೆಯನ್ನು ಖಂಡಿಸಬೇಕು, ಇಡೀ ಕಾಂಗ್ರೆಸ್ ಪಾರ್ಟಿ ಅದರ ವಿರುದ್ಧ ನಿಲ್ಲಬೇಕು ಅನ್ನುವಂಥ ಒಂದು ಮಾತನ್ನು ಇವತ್ತು ಹೇಳಿದ್ದಾರೆ. ರಮಾನಾಥ್ ರೈಗಳು ಯಾರನ್ನು ಮೆಚ್ಚಿಸಲಿಕ್ಕೆ ಹೊರಟಿದ್ದಾರೆ, ಇವತ್ತು ಸೋತ ನಂತರ ಕೂಡ ಅವರು ಮತ್ತದೇ ವರ್ಗವನ್ನು ಮೆಚ್ಚಿಸುವಂಥ ಒಂದು ಪ್ರಯತ್ನ, ಜಿಹಾದಿಗಳನ್ನು ಮೆಚ್ಚಿಸುವಂಥ ಪ್ರಯತ್ನ, ಪ್ರಾಯಶಃ ಇವತ್ತು SDPIಯ ನ್ಯಾಷನಲ್ ಕಾನ್ಫರೆನ್ಸ್ ಏನು ನಡೀತಾ ಇದೆಯಾ, SDPIಗೆ ಥ್ಯಾಂಕ್ಸ್ ಗಿವಿಂಗನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇದೇ SDPIನ ಜೊತೆಗೆ ಅವರು ಬಂಟ್ವಾಳದಲ್ಲಿ ಟೌನ್ ಪಂಚಾಯತ್ನಲ್ಲಿ ಅಲಯನ್ಸನ್ನು ಮಾಡಿಕೊಂಡು ಪಂಚಾಯತ್ ಅಧ್ಯಕ್ಷರನ್ನು ಪಡ್ಕೊಂಡಿದ್ದಾರೆ. ಈ ರಮಾನಾಥ್ ರೈಗಳು ಹಿಂದೆ ಶಾಲೆಯ ಮಕ್ಕಳಿಗೆ ದೇವಸ್ಥಾನದ ಹಣದಿಂದ ಬರುವಂಥ ಊಟವನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ರಮಾನಾಥ್ ರೈಗಳು ತುಷ್ಟೀಕರಣವನ್ನು ಮಾಡಲಿಕ್ಕೆ, ಮತ ಬ್ಯಾಂಕ್ನ ಓಲೈಕೆ ಮಾಡಲಿಕ್ಕೆ, ಜಿಹಾದಿಗಳನ್ನು ಮೆಚ್ಚಿಸಲಿಕ್ಕೆ, ಯಾವುದೇ ಹಂತಕ್ಕೆ ಹೋಗಲಿಕ್ಕೆ ಹೇಸಿದಂಥ ಒಬ್ಬ ವ್ಯಕ್ತಿ. ಆ ರಮಾನಾಥ್ ರೈಗಳು ಮತ್ತು ಅವರ ಪಾರ್ಟಿ ನಿರಂತರವಾಗಿ ಈ ರೀತಿ ಹಿಂದೂಗಳ ವಿರುದ್ಧ, ಹಿಂದೂ ಭಾವನೆಗಳ ವಿರುದ್ಧ, ಹಿಂದೂ ಸಂಕೇತಗಳ ವಿರುದ್ಧ ಒಂದು ರೀತಿಯ ದ್ವೇಷದ ಭಾವನೆ, ಅಸಹನೆಯ ಭಾವನೆಯನ್ನು ಹೊಂದಿಕೊಂಡಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದೇ. ಭಗವಧ್ವಜ ಈ ನೆಲದ ಸಂಸ್ಕೃತಿಯ ಪ್ರತೀಕ, ಶೌರ್ಯದ ಪ್ರತೀಕ, ತ್ಯಾಗದ ಪ್ರತೀಕ, ಸನಾತನವಾದ ಹಿಂದೂ ಸಂಸ್ಕೃತಿಯ ಪ್ರತೀಕ. ಹಾಗಾಗಿ ರಮಾನಾಥ್ ರೈಗಳ ಅಪ್ಪಣೆ ಬೇಕಾಗಿಲ್ಲ. ದೇವಸ್ಥಾನದಲ್ಲಿ ಭಗವಧ್ವಜನ ಹಾರಿಸಬೇಕಾ ಬೇಡವಾ, ದೇವಸ್ಥಾನದಲ್ಲಿ ಯಾವ ಧ್ವಜವನ್ನು ಉಪಯೋಗಿಸಬೇಕು, ಇದರ ಬಗ್ಗೆ ನಮಗೆ ರಮಾನಾಥ್ ರೈ ಅವರ ಉಪದೇಶ ಬೇಡ. ನಾನು ಈ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಖಂಡಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ಇದು ಕಾಂಗ್ರೆಸ್ ಪಾರ್ಟಿಯ ಮಾನಸಿಕತೆಯನ್ನು ತೋರಿಸ್ತದೆ, ಕಾಂಗ್ರೆಸ್ ಪಾರ್ಟಿಯ ಹಿಂದೂ ವಿರೋಧಿ ಧೋರಣೆಯನ್ನು ತೋರಿಸ್ತದೆ. ಮತ್ತು ನಿನ್ನೆಯಿಂದ ಇವತ್ತಿನವರೆಗೆ ಕಾಂಗ್ರೆಸ್ ಪಾರ್ಟಿಯ ಯಾವುದೇ ನಾಯಕರು ಇದಕ್ಕೆ ಸ್ಪಂದಿಸಲಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಅದನ್ನು ಸಮರ್ಥನೆ ಮಾಡುವಂಥ ಹಂತಕ್ಕೆ ಹೋಗ್ತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಹಿಂದೂ ವಿರೋಧಿ ಮಾನಸಿಕತೆ ಇವತ್ತು ಬಯಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ಪಷ್ಟವಾಗಿ ಖಂಡಿಸ್ತದೆ. ಮಾತ್ರ ಅಲ್ಲ, ಕಾಂಗ್ರೆಸ್ ಪಾರ್ಟಿಯ ಹಿಂದೂ ವಿರೋಧಿ ಧೋರಣೆ ವಿರುದ್ಧ ನಾವು ಹೋರಾಟಗಳನ್ನು ಕೂಡ ಮಾಡ್ತೇವೆ ಮತ್ತು ಈ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ನಾವು ಬಹಿರಂಗಪಡಿಸಲಿಕ್ಕೆ, ಜನಜಾಗೃತಿಯನ್ನು ಮೂಡಿಸಲಿಕ್ಕೂ ನಾವು ಮುಂದಡಿ ಇರ್ತೇವೆ. ಈಗ ಉಡುಪಿ ನಡೆದಂತಹ ಪರ್ಯಾಯ ಸಂದರ್ಭದಲ್ಲಿ ಅಲ್ಲಿಯ ಜಿಲ್ಲಾಧಿಕಾರಿಗಳು ಭಗವಧ್ವಜ ದೇವಸ್ಥಾನದಲ್ಲಿ ಭಗವಧ್ವಜ ಹಾರಿಸದೆ ಬೇರೆ ಯಾವುದು ಹಾರಿಸಬೇಕಂತ ಇವರಿಗೆ ಹೇಳ್ತಾರೆ. ಇದೇ ಪ್ರಶ್ನೆ ನಾವು ರಮಾನಾಥ್ ರೈಗಳ ಹತ್ರ ಕೇಳಬೇಕು. ರಮಾನಾಥ್ ರೈಗಳು ಪ್ರಾಯಶಃ ರಾಹುಲ್ ಗಾಂಧಿ ಅವರ ತುಕಡೆ ಗ್ಯಾಂಗ್ನಿಂದ ಪ್ರೇರಿತರಾಗಿ ಇನ್ನು ದೇವಸ್ಥಾನವನ್ನು ಯಾವ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ. ದೇವಸ್ಥಾನದ ಬಗ್ಗೆ, ಹಿಂದೂಗಳ ಬಗ್ಗೆ ಕನಿಷ್ಠ ಭಾವನೆಯೂ ಇಲ್ಲದಂಥ ವ್ಯಕ್ತಿಗಳು ಮತ್ತು ಅವರ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳನ್ನು ಮೆಚ್ಚಿಸಲಿಕ್ಕೆ ಅವರು ಹೋಗಿದ್ದಾರೆ. ಹಾಗಾಗಿ ರಮಾನಾಥ್ ರೈಗಳಿಂದ ನಾವು ಕೇಳಬೇಕು, ಇನ್ನು ದೇವಸ್ಥಾನದಲ್ಲಿ ಏನು ಹಾರಾಟ ಮಾಡಬೇಕು ಅನ್ನುವಂಥದ್ದು ರಮಾನಾಥ್ ರೈ ಅವರು ಹೇಳಬೇಕು. ಆದರೆ ಈ ನೆಲ, ತುಳುನಾಡಿನ ನೆಲ, ಇದು ಹಿಂದುತ್ವದ ನೆಲ. ಇಲ್ಲಿ ಹಿಂದೂ ಸಂಸ್ಕೃತಿಗೆ ಗೌರವ ಇದೆ, ಹಿಂದುತ್ವದ ಒಂದು ಆರಾಧನೆ ಮಾಡುವಂಥ ಜನರಿದ್ದಾರೆ. ಹಾಗಾಗಿ ರಮಾನಾಥ್ ರೈ ಅವರ ಉಪದೇಶದ ಅಗತ್ಯ ಇಲ್ಲ. ರಮಾನಾಥ್ ರೈ ಅವರಿಗೆ 2 ಬಾರಿ ಸೋತು ಇನ್ನೂ ಕೂಡ ಬುದ್ಧಿ ಬಂದಿಲ್ಲ. ಅವರು ಪ್ರಾಯಶಃ ಇನ್ನೂ ಕೂಡ ಅದೇ ಮಾನಸಿಕತೆಯಲ್ಲೇ ಇದ್ದಾರೆ. SDPI ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮುಂದಿನ ಬಾರಿ ಚುನಾವಣೆ ಗೆಲ್ಲಬೇಕು ಅನ್ನುವಂಥ ಭಾವನೆಯಲ್ಲೆಲ್ಲೋ ಇರಬೇಕು ಅವರು. ಹಾಗಾಗಿ SDPIಯ ಮಾನಸಿಕತೆ ಇವತ್ತು ರಮಾನಾಥ್ ರೈಗೆ ಬಂದಿದೆ, SDPI ಮಾನಸಿಕತೆ ಇವತ್ತು ಕಾಂಗ್ರೆಸ್ಸಿಗೆ ಬಂದಿದೆ. ಹಾಗೆ ನಾನು ಹಿಂದೆ ಅಧಿವೇಶನದ ಸಂದರ್ಭದಲ್ಲೂ ಇದನ್ನು ಹೇಳಿದ್ದೆ. SDPI ಮತ್ತು PFI ಇದಕ್ಕೆ ತುಂಬ ವ್ಯತ್ಯಾಸಗಳಿಲ್ಲ. PFI ಏನು ಬ್ಯಾಂಡ್ ಆರ್ಗನೈಸೇಷನ್ ಇದೆಯಾ, ಅದರ ಆ್ಯಕ್ಟಿವಿಸ್ಟ್ಗಳು ಇವತ್ತು SDPIನಲ್ಲಿ ಕೆಲಸವನ್ನು ಮಾಡ್ತಾಯಿದ್ರೆ, SDPIನ ಅಲ್ಲಿ ನೇರವಾಗಿರುವಂಥದ್ದು PFI ಆ್ಯಕ್ಟಿವಿಸ್ಟ್ಗಳೇ. ಅದು ಹಿಂದೆ ಇಂಡಿಯಾ ಟುಡೇಯ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನಲ್ಲೂ ಆ ರಿಪೋರ್ಟ್ ಬಂದಿತ್ತು ಮತ್ತು ED ಕೂಡ ಅದನ್ನು ಬಹಿರಂಗಪಡಿಸಿದೆ. ಹಾಗಾಗಿ ನಾನು ಈ ರಾಜ್ಯದಿಂದ ಏನು ಅಪೇಕ್ಷೆಯನ್ನು ಪಡೋದಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಅಥವಾ ಗೃಹ ಮಂತ್ರಿಗಳು ಅಥವಾ ಈ ರಾಜ್ಯದ ಗೃಹ ಇಲಾಖೆ ಇದನ್ನು ಗಮನಿಸ್ತದೆ ಅಥವಾ ಇದರ ಬೆನ್ನಿಗೆ ನಿಲ್ತದೆ, ಅದರ ಹಿಂದೆ ಹೋಗ್ತದೆ ಅನ್ನುವಂಥದ್ದು ನಮಗೇನು ಅದರ ಭರವಸೆಯೂ ಇಲ್ಲ. ಹಾಗಾಗಿ ಕೇಂದ್ರದ ಗೃಹ ಇಲಾಖೆಯಲ್ಲೂ ನನ್ನ ವಿನಂತಿ ಇತ್ತು, ಪಾರ್ಲಿಮೆಂಟಲ್ಲಿ ಮಾತನಾಡುವ ಸಂದರ್ಭದಲ್ಲಿಯೂ ಕೂಡ ಈ ನೆಕ್ಸಸ್ಸನ್ನು ಬಹಿರಂಗಪಡಿಸಬೇಕಾದ ಅವಶ್ಯಕತೆ ಇದೆ. ಜಿಹಾದಿಗಳ ಈ ಒಳ ಸಂಚು ಏನಿದೆಯಾ ಇವತ್ತು ಕಾಂಗ್ರೆಸ್ ಪಾರ್ಟಿಯೊಳಗೆ ಮತ್ತು SDPI ಒಳಗೆ ಏನು ಇರುವಂಥ ಜಿಹಾದಿಗಳ ಒಳ ಸಂಚು, ಇದು ಬಹಿರಂಗಪಡಿಸಬೇಕಾದ ಅವಶ್ಯಕತೆ ಇದೆ. ಮತ್ತು ಇದು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಮತ್ತು ದಕ್ಷಿಣ ಕನ್ನಡ ಕರಾವಳಿಯ ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಅಗತ್ಯ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಷ್ಟ್ರಾಧ್ಯಕ್ಷರು ಜೈಲಲ್ಲಿ ಅವ್ರನ್ನೇ ಮತ್ತೆ ಈಗ ಪುನರ್ ಆಯ್ಕೆ ಮಾಡಿದ್ದಾರೆ ರಾಷ್ಟ್ರಾಧ್ಯಕ್ಷರಾಗಿ. ನೀವು ಕೂಡ ಸದನದಲ್ಲಿ SDPI ಬಗ್ಗೆ ಹೇಳಿದಂಥದ್ದು. ಸೊ ಈಗ ಅವ್ರು ಹೇಳೋಂಥ ಸುಳ್ಳು ಕೇಸ್ ಹಾಕಿ ಜೈಲಲ್ಲಿ ಇಟ್ಟಿದ್ದರಿಂದ ನಾವು ಅವರಿಗೆ ನೈತಿಕ ಬೆಂಬಲ ಕೊಡಲಿಕ್ಕೆ ವಾಪಸ್ ಆಯ್ಕೆ ಮಾಡಿದ್ದೀವಿ ಅಂತ ಹೇಳ್ತೀವಿ ನಾವು ಹೇಳ್ತಾ ಇದ್ದಾರೆ.
ಏನು ಈ ಬೆಳವಣಿಗೆ ಬಗ್ಗೆ ಹೇಳೋದು? ನೋಡಿ, ಎಸ್ ಡಿ ಪಿ ಐ ಒಂದು ದೇಶ ವಿರೋಧಿ ಚಿಂತನೆಯಿಂದ ಬಂದಿರುವಂಥ ಪಾರ್ಟಿ. ಹಾಗಾಗಿ ಅವರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಉದ್ದೇಶ ಇರುವಂಥದ್ದು ಈ ರಾಷ್ಟ್ರದ ಸುರಕ್ಷತೆ ಅತ್ಯಗತ್ಯ. ಈ ರಾಷ್ಟ್ರದಲ್ಲಿ ಜಿಹಾದಿ ಚಟುವಟಿಕೆಗಳನ್ನು ಮಾಡ್ತಾ ಬಂದಿರುವಂಥ ಪಿ ಎಫ್ ಐನ ಆ್ಯಕ್ಟಿವಿಸ್ಟ್ಗಳು ಇವತ್ತು ಎಸ್ ಡಿ ಪಿ ಐನ ಮುಖವಾಡ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನೆಕ್ಸಸ್ಸನ್ನು ಬಹಿರಂಗಪಡಿಸಬೇಕು. ಯಾರು ಪಿ ಎಫ್ ಐ ಆ್ಯಕ್ಟಿವಿಸ್ಟ್ಗಳಿದ್ದಾರೆ ಅವರು ಇವತ್ತು ಎಸ್ ಡಿ ಪಿ ಐನ ಮುಖ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅದೇ ಎಸ್ ಡಿ ಪಿ ಐಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತಾ ಇದೆ. ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಮತ್ತು ಈ ರೀತಿಯ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ನಿನ್ನೆ ಭಗವಧ್ವಜ ಹಾರಿಸಿದರೆ ಅವರಿಗೆ ಸಮಸ್ಯೆ ಆಗ್ತದೆ, ಆ ಅಧಿಕಾರಿಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ತಾರೆ. ಇವತ್ತು ಅದನ್ನು ಸಮರ್ಥನೆ ಮಾಡಿಕೊಂಡು ರಮನಾಥ್ ರೈಗಳು ಹೇಳ್ತಾರೆ ಇಡೀ ಕಾಂಗ್ರೆಸ್ ಪಾರ್ಟಿ ಇದ್ರ ಜೊತೆ ನಿಲ್ಲಬೇಕು ಅಂತ. ಇದ್ರ ಜೊತೆ ನಿಲ್ಲಬೇಕು ಮತ್ತು ಜಿಲ್ಲಾಧಿಕಾರಿಗಳನ್ನು ಅಮಾನತ್ ಮಾಡಬೇಕಂತ ರಮನಾಥ್ ರೈಗಳು ಹೇಳ್ತಾರೆ. ರಮನಾಥ್ ರೈ ಅವರು ಹಿರಿಯ ಕಾಂಗ್ರೆಸ್ ನಾಯಕ. ಕಾಂಗ್ರೆಸ್ ಪಾರ್ಟಿಯ ನಿಲುವೇನು ಇದ್ರ ಬಗ್ಗೆ ಅನ್ನುವಂಥ ಸ್ಪಷ್ಟಪಡಿಸಬೇಕಾ ಬೇಡವಾ? ದೇವಸ್ಥಾನದಲ್ಲಿ ಭಗವಧ್ವಜ ಹಾರಬೇಕು ಅಂತ ಕಾಂಗ್ರೆಸ್ ಪಾರ್ಟಿ, ಹಾರಬಾರ್ದು ಅಂತ ಕಾಂಗ್ರೆಸ್ ಪಾರ್ಟಿ ಹೇಳ್ತದ? ಭಗವಧ್ವಜದ ವಿರುದ್ಧ ಕಾಂಗ್ರೆಸ್ ಪಾರ್ಟಿ ಇದೆಯಾ? ಹಿಂದೂಗಳ ವಿರುದ್ಧ ಕಾಂಗ್ರೆಸ್ ಪಾರ್ಟಿ ಇದೆಯಾ? ಯಾರನ್ನು ಓಲೈಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಹೊರಟಿದೆ? ಈ ರಾಜ್ಯದ ಮುಖ್ಯಮಂತ್ರಿಗಳು ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದವರು. ಅವರು ಸ್ಪಷ್ಟಪಡಿಸಬೇಕು.